ನಾಳೆ ನಾಳೆದು ಎಪಿಸೋಡಲ್ಲಿ ಹೇಳ್ತೀನಿ ಏನಾಗ್ತದೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಫ್ರೆಂಡ್ಸ್, ಇವತ್ತಂತ ಹೇಳಿದರೆ ನನ್ನ ಮಗನ ಫಸ್ಟ್ ಡೇ ಆಫ್ ಸ್ಕೂಲ್. ಫ್ರೆಂಡ್ಸ್, ಇವತ್ತು ಒಂದು ಅಂಗನವಾಡಿ ಬಿಟ್ಟು ಇವಾಗ ಅವನು LKGಗೆ ಹೋಗ್ತಾ ಇದ್ದಾನೆ. ಅಂದರೆ ಸನ್ ಮೈಕಲ್ಸ್ಗೆ ನಾನು ಅಡ್ಮಿಷನ್ ಮಾಡಿದ್ದು. ಅಂದರೆ ನನ್ನ ಮಗಳಿದ್ದು ಬ್ಲೂಮಿಂಗ್ ಬೆಡ್ಸಿಗೆ ಹಾಕಿದೆ. ಸೊ ಅದಕ್ಕೆ ಈ ಸಲ ಒಂದು ಸನ್ ಮೈಕಲ್ಗೆ ಹಾಕಿದೆ, ಯಾಕಂದರೆ ಒಟ್ಟಿಗೆ ಹೋಗ್ತಾರಲ್ಲ ಅಂತ ಹೇಳಿ. ಅವನಂತೂ ಇವತ್ತು ಖುಷಿಯಲ್ಲಿ ರೆಡಿಯಾಗಿದ್ದಾನೆ ಫ್ರೆಂಡ್ಸ್. ಇವಾಗ ಅಲ್ಲಿ ಹೋದ್ಮೇಲೆ ನೋಡಬೇಕು ಎಕ್ಸ್ಪ್ರೆಷನ್ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಇಲ್ಲಿ ಹೇಳ್ತಿದ್ದ ಮನೆಯಲ್ಲಿರುವಾಗನೇ ನಾನು ಕೂತ್ಕೊಳ್ತೇನೆ, ಆದರೆ ನೀನು ಕೂಡ ಕೂತ್ಕೊಳ್ಬೇಕು ಅಂತ ಹೇಳಿ. ಅವನಿಗೆ ಅಂಗನವಾಡಿಯಲ್ಲಿ ಜಾಸ್ತಿ ಕೂತ್ಕೊಳ್ಳಿಕ್ಕೆ ಯಾಕೆ ಇಷ್ಟ ಇರಲಿಲ್ಲ ಅಂತ ಹೇಳಿದರೆ 1 ವೀಕ್ ಕೂತ್ಕೊಂಡ ಫ್ರೆಂಡ್ಸ್. ಮತ್ತು 1 ವೀಕ್ ಮೇಲೆ ಹೋಗ್ಲಿಕ್ಕೆ ಕೇಳಲಿಲ್ಲ. ಅಲ್ಲಿ ಮಕ್ಕಳು ಕೂಡ ಕಮ್ಮಿ, 1 2 3 ಜನ ಅಷ್ಟೇ ಇದ್ದರು. ಹಾಗಾಗಿ ಅವನಿಗೆ ಅಲ್ಲಿ ಜಾಸ್ತಿ ಇಷ್ಟ ಆಗ್ತಿರಲಿಲ್ಲ. ಇವಾಗ ನೋಡಬೇಕು ಫ್ರೆಂಡ್ಸ್. ಇವಾಗ ಅದೇ ನಾನು ಹೇಳ್ತಿದ್ದೆ, ಇವಾಗ ಅಲ್ಲಿ ಸುಮಾರು ಮಕ್ಕಳು ಇರ್ತಾರಲ್ಲ, ಅಡ್ಜಸ್ಟ್ ಮಾಡಿ ಕುತ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಫ್ರೆಂಡ್ಸ್, ಮಗನದ್ದು ಸ್ಕೂಲ್ಗೆ ಬಿಡಲಿಕ್ಕೆ ಬಂದಿದ್ದೇನೆ. ಫಸ್ಟ್ ಡೇ ಇವತ್ತು ಅವನ ಸ್ಕೂಲು. ಗೊತ್ತಿಲ್ಲ ಎಂತ ಮಾಡ್ತಾನಂತ ಹೇಳಿ ನೋಡುವ. ಖುಷಿಯಲ್ಲಿ ಹೋಗ್ತಿದ್ದಾನೆ ಫಸ್ಟ್ ಡೇ. ನಾಳೆದು ಎಪಿಸೋಡಲ್ಲಿ ಹೇಳ್ತೀನಿ ಏನಾಗ್ತದೆ ಅಂತ. ಸೆಕೆಂಡ್ ಡೇದು ಆಯ್ತು. ಗುಡ್ ಬಾಯ್. ಓಕೆ, ಡೋರ್ ಕ್ಲೋಸ್ ಮಾಡಿ ಹೋಗಿ. ಬಾಯ್. ಹೆಂಗಿದೆ ಪಾಪ ಫ್ರೆಂಡ್ಸ್, ಎಲ್ಲ ಮಕ್ಕಳು ಫುಲ್ ಕೂಗ್ತಿದ್ದಾರೆ. ಫುಲ್ಲು ಕೂಗ್ತಾ ಇದ್ದಾರೆ, ಫುಲ್ಲು ಮಕ್ಕಳು ಕೂಗ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಹೇಳಿ. ಇವತ್ತು ನಿಮ್ಮ ಮಗನನ್ನು ಕಾಲೇಜ್ಗೆ ಬಿಟ್ಟು ಬಂದ್ರಲ್ಲ, ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಕೂಗ್ತಾನ? ಇಲ್ಲ, ನಾಳೆಯಿಂದ ಭಯಂಕರ ಕಷ್ಟ ಉಂಟು ಇನ್ನು. ಇಲ್ಲ, ನಾಳೆ ಸೆಟ್ಲ್ ಆಗ್ತಾನೆ. ಇವತ್ತೊಂದಿನ ಮಾತ್ರ ಹೋಗ್ಲಿಕ್ಕೆ ಆಗಿದ್ದಾನೆ, ಸ್ವಲ್ಪ ಇಷ್ಟಿದ್ದಾನೆ. ಇನ್ನು ಜಾಸ್ತಿ ಇವಾಗ ಆಗ್ಬೋದು. ಅಲ್ಲಿ ಅಂತೂ ಮಕ್ಕಳು ಅಂತೂ ಕೂಗ್ತಾ ಇದ್ದಾರೆ ಪಾಪ ಫ್ರೆಂಡ್ಸ್. ತುಂಬಾ ಬೇಜಾರಾಯಿತು. ಇವಾಗ ತುಂಬ ಬೇಜಾರಾಗ್ತಾ ಉಂಟು. ಕರೆಕ್ಟಾಗಿ ಕೂತ್ಕೊಂಡ್ರೆ ಸಾಕು. ಇನ್ನು ಸ್ವಲ್ಪ ಬೋರ್ ಆಗ್ತದೆ. ಅಂದರೆ 1 ವೀಕ್ ಆಫ್ಟರ್ನೂನ್ ತನಕ ಅವರಿಗೆ ಕ್ಲಾಸ್. ಆಫ್ಟರ್ 1 ವೀಕ್ ಫುಲ್ ಡೇ ಮಾಡ್ತಾರೆ, ಯಾಕಂದರೆ ಮಕ್ಕಳು ಸೆಟ್ ಆಗಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ಇವತ್ತು ಸ್ನ್ಯಾಕ್ಸ್ ಮತ್ತು ವಾಟರ್ ಬಾಟ್ಲ್, ಸ್ನ್ಯಾಕ್ಸ್ ಬ್ಯಾಗ್ ಅಲ್ಲ, ಟಿಫಿನ್ ಲಂಚ್ ಬ್ಯಾಗ್ ತೊಗೊಂಡೋಗ್ಲಿಕ್ಕೆ ಮಾತ್ರ. ಆಫ್ಟರ್ 1 ವೀಕ್ ಲಂಚ್ ಕೂಡ ಉಂಟು, ಅಂದರೆ ಫುಲ್ ಡೇ ಇರುತ್ತಲ್ಲ. ಹಾಗೆ ಬುಕ್ಸು ಕೂಡ ಏನು ತೊಗೊಂಡೋಗ್ಲಿಕ್ಕೆ ಇಲ್ಲ, ಜಸ್ಟ್ ಅದು ಮಾತ್ರ ತೊಗೊಂಡೋದ್ರೆ ಸಾಕು ಅಂತ ಹೇಳಿದ್ದಾರೆ. ನೋಡಬೇಕಂತ ಮಾಡ್ತಾನೆ ಗೊತ್ತಿಲ್ಲ. ಕೂಗದಿದ್ರೆ ಸಾಕು, ಪಾಪ ಕೂತ್ಕೊಂಡ್ರೆ ಸಾಕು ಚೆನ್ನಾಗಿ. ಅಂದರೆ ಕೂತ್ಕೊಳ್ಬೋದು, ಯಾಕಂದರೆ ಹೇಳಿದರೆ ಇಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳಿಲ್ಲ ಅಂತ ಹೇಳಿ ಅವನು ಹೋಗ್ಲಿಕ್ಕೆ ಕೇಳ್ತಿರಲಿಲ್ಲ. ಅಲ್ಲಿ ಸ್ವಲ್ಪ ಮಕ್ಕಳಿದ್ದಾರಲ್ಲ, ಹಾಗೆ ಫ್ರೆಂಡ್ಸ್, ಇವತ್ತು ಲಂಚಿಗೆ ಬಂದುಬಿಟ್ಟು ಮಟನ್ ಬಿರಿಯಾನಿ ಮಾಡಿದ್ದೇನೆ ನೋಡಿ. ಅಂದರೆ ಮಡಿಕೇರಿ ಸ್ಟೈಲ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಬಿರಿಯಾನಿ ಮಾಡಿದರೆ. ಹಾಗೆ ಚಿಕನ್ ಫ್ರೈ ಕೂಡ ರೆಡಿ ಆಗ್ತಾ ಉಂಟು. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಮಗ ಕಾಲೇಜ್ ಬಿಟ್ಟು ಬಂದ, ಕಾಲೇಜೆಲ್ಲ LKGಯಿಂದ ಬಂದ. ಇವನ ಅವಸ್ಥೆ ನೋಡಿ, ಇವನ ಎಕ್ಸ್ಪೀರಿಯನ್ಸ್ನ ಕೇಳಿದರೆ ಇವನ್ ಹೇಳುದು ನೋಡಿ ಫ್ರೆಂಡ್ಸ್. ನಾನು ಇವನ ಹತ್ರ ಕೇಳಲಿಕ್ಕೆ ಹೋಗಿದ್ದೆ ಅಂತ ಹೇಳಿದರೆ, ನಿಮಗೆ ಕ್ಲಾಸ್ ಹೇಗಾಯಿತು, ಕ್ಲಾಸಲ್ಲಿ ಹೇಗಾಯಿತು, ಮಕ್ಕಳಲ್ಲಿ ಇದ್ರಲ್ಲ ಖುಷಿ ಆಯಿತಾ, ಮ್ಯಾಮ್ ಇದ್ದು ಖುಷಿ ಆಯಿತಾ ಅಂತ ಹೇಳಿ ಕೇಳಕ್ಕೆ ಹೋದರೆ, ಇವನದ್ದು ಅದೇ ಹಾಡು ಅದೇ ರಾಗ ಫ್ರೆಂಡ್ಸ್. ನಾನು ಸ್ಕೂಲಿಗೆ ಹೋಗೋದಿಲ್ಲ, ಅಂಗನವಾಡಿಯಲ್ಲಿರುವಾಗ ಅದೇ ರಾಗ ಆಡ್ತಿದ್ದೆ. ಈ ಸಲ ಕೂಡ ಅದೇ ರಾಗ. ಇನ್ಶಾಲ್ಲ ಕರೆಕ್ಟ್ ಆಗ್ಬೋದು ಫ್ರೆಂಡ್ಸ್. ಇನ್ಶಾಲ್ಲ ಹೋಗ್ಬೋದು ಸ್ಕೂಲಿಗೆ. 1 ವೀಕ್ ಮತ್ತು ಸೆಟ್ ಆಗ್ತಾರೆ. ಇಲ್ಲಂತೂ ಫುಲ್ ಫಾಗ್ ಆಗಿ ಬಿಟ್ಟಿದೆ ಫ್ರೆಂಡ್ಸ್. ಇವಾಗಲೇ ಇನ್ನೂ ಮಳೆ ಸ್ಟಾರ್ಟ್ ಆಗಲಿಲ್ಲ. ಮಳೆ ಸ್ಟಾರ್ಟ್ ಆದರೆ ಗೊತ್ತಿಲ್ಲ.
ಫ್ರೆಂಡ್ಸ್ ಇವಾಗ ಬಂದುಬಿಟ್ಟು ನಾವು ಮೊಬೈಲ್ ಶಾಪಿಗೆ ಹೋಗ್ತಾ ಇದ್ದೇವೆ. ನನಗಂತೂ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಮೊಬೈಲ್ ಶಾಪಿಗೆ ಕರ್ಕೊಂಡೋದ್ರು. ಯಾಕಂತ ಹೇಳಿದರೆ ನನಗೆ ಹೇಳಿದರು ಫೋನ್ ಮಾಡಿ, ನೀನು ಸ್ವಲ್ಪ ಬ್ಯಾಂಕಿಗೆ ಹೋಗಲಿಕ್ಕೆ ಉಂಟು, ಹಾಗಾಗಿ ನೀನು ರೆಡಿ ಆಗು ಅಂತ ಹೇಳಿದರು. ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊ ಅಂತ ಹೇಳಿದ್ದು. ನಮ್ಮದಂದರೆ ಬ್ಯಾಂಕ್ ಸ್ವಲ್ಪ ಬ್ಲಾಕ್ ಆಗಿತ್ತು ನಂದು, ಹಾಗಾಗಿ ನಾನೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೆ. ಹಾಗೆ ನೋಡುವಾಗ ಈ ವಿಷಯ ಬಂದುಬಿಟ್ಟು ಇವರು ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಸ್ವಲ್ಪ ಕೂಡ ಮೈಂಡಲ್ಲಿ ಇರಲಿಲ್ಲ ಇವರು ನನಗೆ ಮೊಬೈಲ್ ತೆಗೆದು ಕೊಡ್ತಾರಂತ ಹೇಳಿ. ನಂದು ಮೊಬೈಲ್ ಹಳೆ ಫೋನು, ಅದು ಕೂಡ ಐಫೋನೇ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಮೈಕ್ ಅದೆಲ್ಲ ಪ್ರಾಬ್ಲಮ್ ಆಗಿತ್ತು, ಆದರೂ ಕೂಡ ಅಡ್ಜಸ್ಟ್ ಮಾಡಿ ಯೂಸ್ ಮಾಡ್ತಾ ಇದ್ದೆ. ಇವರು ಹೇಳ್ತಾ ಇದ್ರು ಆವಾಗನೇ ನಿಮಗೆ ಬೇರೆ ಒಂದು ತೊಗೊಳ್ಬೇಕು ಅಂತ ಹೇಳಿ. ಆದರೆ ಆ ದಿನ ಇವತ್ತು ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಹಮ್ದುಲಿಲ್ಲ, ಫೈನಲಿ ನನ್ನ ಡ್ರೀಮು ಫುಲ್ಫಿಲ್ ಆಯ್ತು ಅಂತಲೇ ಹೇಳ್ಬೋದು. ಬಿಗ್ ಡ್ರೀಮು ನನಗೆ ಇದು. ಹಾಗೆ ನನಗೆ ಐಫೋನ್ 15 ತೆಗೆದ್ರು ಫ್ರೆಂಡ್ಸ್. ನನಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನಾನು ಅಂದ್ಕೊಂಡಿದ್ದೆ ತೆಗೆಯೋದಾದರೆ 15 ತೊಗೊಳ್ಬೇಕು ಅಂತ ಹೇಳಿ, ಆದರೆ ಹೇಳಿರಲಿಲ್ಲ ಹಸ್ಬೆಂಡ್ ಜೊತೆ. ಆದರೆ ಅವ್ರಿಗೆ 15 ತೊಗೊಳ್ಳುವ ಅಂತ ಇತ್ತಂತೆ, ಹಾಗೆ ತೆಗೆದುಕೊಟ್ರು ಫ್ರೆಂಡ್ಸ್. ತುಂಬಾ ಖುಷಿ ಆಯಿತು. ಅಲ್ಹಮ್ದುಲಿಲ್ಲ, ಮಾಷಲ್ಲ. ಇನ್ನೂ ಒಳ್ಳೆ ವ್ಲಾಗ್ ಮಾಡ್ಬೋದು ಇನ್ಶಾಲ್ಲ, ನೋಡುವ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.